ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸಿರಿಸಿಯ ಪ್ರತಿಷ್ಠಿತ ಕಾಮಧೇನು ಜ್ಯುವೆಲ್ಲರ್ಸ್ನ ಪ್ರೀತಮ್ ಆತ್ಮಹತ್ಯೆಗೆ ಶರಣು. ಸಂಶಯಕ್ಕೆ ಎಡೆಮಾಡಿಕೊಟ್ಟ ಪ್ರೀತಮ್ ಸಾವು. ಕಳಪೆ ಗುಣಮಟ್ಟದ ವಿದ್ಯುತ್ ಕಂಬ ಅವ್ಯವಹಾರದ ಶಂಕೆ ವ್ಯಕ್ತಪಡಿಸಿರುವ ಸಾರ್ವಜನಿಕರು. ಮಳೆಗಾಲದ ಹೊಸ್ತಿಲಲ್ಲಿದ್ದರೂ ಗಟಾರಕ್ಕೆ ತ್ಯಾಜ್ಯದಿಂದ ಮುಕ್ತಿ ಹೊಂದುವ ಭಾಗ್ಯ ಬಂದಿಲ್ಲ. ನಗರಸಭೆ ಮೇಲೆ ಸಾರ್ವಜನಿಕರ ಕೆಂಗಣ್ಣು. ಮಂಗಳವಾರ ಸುರಿದ ಮಳೆಗೆ ಕೆಎಚ್ಪಿ ಕಾಲೋನಿ ತತ್ತರ. ವಿದ್ಯುತ್ ಇಲ್ಲದೆ ದಿನ ಕಳೆಯುತ್ತಿರುವ ಸ್ಥಳೀಯರು. ಟಿಎಸ್ಎಸ್ ರಸ್ತೆಯಲ್ಲಿ ಟ್ರಾಫಿಕ್ನಿಂದ ಹೈರಾಣಾಗುತ್ತಿರುವ ರೈತ ಬಾಂಧವರು. ಈ ರಸ್ತೆಯಲ್ಲಿ ಕಟ್ಟಡ ಸಾಮಗ್ರಿ ಮಳಿಗೆ ಬೇಕಿತ್ತೆ? ಮತ್ತು ಸಿರಿಸಿಯಲ್ಲಿ ಕಳ್ಳತನ ಮಾಡಿದ ಕಳ್ಳರ ಎಡೆಮುರಿ ಕಟ್ಟಿದ ಸಿರಿಸಿ ಪೊಲೀಸರು. ಸಿರಿಸಿಯ ಪ್ರತಿಷ್ಠಿತ ಕಾಮಧೇನು ಜ್ಯುವೆಲ್ಲರ್ಸ್ನ ಮಾಲಕನ ಮಗನಾಗಿದ್ದ ಪ್ರೀತಮ್ ಪ್ರಕಾಶ್ ಪಾಲನ್ಕರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರು ದೇವಿಕೆರೆ ಶಕ್ತಿ ನಗರದಲ್ಲಿರುವ ತಮ್ಮ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಪ್ರೀತಮ್ನ ಆತ್ಮಹತ್ಯೆಯಲ್ಲಿ ಸಂಶಯ ಕಂಡು ಬಂದಿದ್ದು, ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಿದೆ ಎನ್ನುವ ಮಾತುಗಳು ಅವರ ಕುಟುಂಬದವರಿಂದ ಕೇಳಿ ಬಂದಿದೆ. ಪ್ರೀತಮ್ 2 ವರ್ಷದ ಹಿಂದೆ ಮದುವೆಯಾಗಿದ್ದು 1.5 ತಿಂಗಳ ಮಗುವಿದೆ. ಶಿವಮೊಗ್ಗದಲ್ಲಿರುವ ತನ್ನ ಹೆಂಡತಿ ಮನೆಗೆ ತೆರಳಿದ್ದ ಪ್ರೀತಮ್ ನಿನ್ನೆ ರಾತ್ರಿ ಮರಳಿ ಊರಿಗೆ ಬಂದವನು ಇಂದು ಬೆಳಿಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪ್ರೀತಮ್ ಆತ್ಮಹತ್ಯೆ ಹಿಂದೆ ಕಾಣದ ವ್ಯಕ್ತಿಯ ಕೈವಾಡ ಇರಬಹುದೆನ್ನುವ ಬಲವಾದ ಶಂಕೆ ವ್ಯಕ್ತವಾಗಿದೆ. ಬಹುಶಃ ಯಾರಿಂದಲೂ ಬ್ಲಾಕ್ ಮೇಲ್ಗೆ ಒಳಗಾಗಿ ಹಿಂಸೆ ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆನ್ನುವ ಶಂಕೆ ಕುಟುಂಬ ಮೂಲದವರಿಂದ ಕೇಳಿ ಬರುತ್ತಿದೆ. ಯಾವುದಕ್ಕೂ ಪೊಲೀಸ್ ಈ ಬಗ್ಗೆ ನಿಷ್ಕಾಳಜಿ ವಹಿಸದೆ ತನಿಖೆ ಮಾಡಬೇಕೆನ್ನುತ್ತಾರೆ ಸಾರ್ವಜನಿಕರು. ಸಿರಿಸಿಯಲ್ಲಿ ಎಸ್ಕಾಂನಿಂದ ಅಳವಡಿಸಲಾಗಿರುವ ವಿದ್ಯುತ್ ಕಂಬಗಳು ಕೊಳಪೆ ಗುಣಮಟ್ಟದಿಂದ ಕೂಡಿದ್ದು, ಇದರಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಸಿರ್ಸಿ ಕೆಎಚ್ಪಿ ಕಾಲೋನಿಯಲ್ಲಿ ಮುರಿದು ಬಿದ್ದಿರುವ ವಿದ್ಯುತ್ ಕಂಬ ತಿಳಿದು ಬರುತ್ತದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಹೌದು, ಕೆಎಚ್ಪಿ ಕಾಲೋನಿಯಲ್ಲಿ ಹೊಸದಾಗಿ ಅಳವಡಿಸಿರುವ ವಿದ್ಯುತ್ ಕಂಬವೊಂದು ಬುಡ ಸಮೇತವಾಗಿ ಮುರಿದು ಬಿದ್ದಿದೆ. ಆದರೆ ಮುರಿದು ಬಿದ್ದ ಕಂಬವನ್ನು ಪರಿಶೀಲಿಸಿದಾಗ ಸಿಮೆಂಟ್ನಿಂದ ಮಾಡಿರುವ ವಿದ್ಯುತ್ ಕಂಬವನ್ನು ಕೇವಲ 4 mm ಕಬ್ಬಿಣದಿಂದ ಮಾಡಿರುವುದು ಕಂಡು ಬಂದಿದೆ. ಸಾಮಾನ್ಯವಾಗಿ ಕಂಬವನ್ನು 8 mm ಕಬ್ಬಿಣದಿಂದ ಸರಳು ಅಳವಡಿಸಿ ಮಾಡುತ್ತಾರೆ. ಆದರೆ ಈ ಕಂಬಕ್ಕೆ ಕೇವಲ 4 mm ತಂತಿ ರೂಪದ ಕಬ್ಬಿಣದ ಸರಳು ಅಳವಡಿಸಿ ಮಾಡಿರುವುದು ಕಂಡು ಬರುತ್ತದೆ. ಆದ್ದರಿಂದ ಹೆಸ್ಕಾಂ ಕಳಪೆ ಗುಣಮಟ್ಟದ ಕಂಬ ಅಳವಡಿಸಿ ಅವ್ಯವಹಾರ ನಡೆಸುತ್ತಿದೆ ಎನ್ನುವ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ. ನಿನ್ನೆ ಮಳೆ ಬಂದಿದ್ದಕ್ಕೆ ಕರೆಂಟ್ ಕಂಬ ಸುಮಾರಷ್ಟೆಲ್ಲ ಮುರಿದು ಹೋಗ್ಬಿಟ್ಟಿದ್ದಾವೆ. ಹಾಗಾಗಿ ಈ ಕಂಬ ಹೊಸದು ಹಾಕಿದ್ದು. ಆದ್ರೂ ಈ ಕಂಬದಲ್ಲಿ ರಾಡೇ ಕಾಣ್ತಾ ಇಲ್ಲ. ರಾಡಿನ ಗುಣಮಟ್ಟನೇ ಇಲ್ಲ. ಬೇರೆ ಕಂಬ ಸ್ವಲ್ಪ ಹಳೆ ಕಂಬ ವಾಲ್ತಿದಾವ, ಬಟ್ ಈ ಕಂಬದಲ್ಲಿ ರಾಡೇ ಕಾಣ್ತಾ ಇಲ್ಲ ಒಂದು. ಬಟ್ ರಾಡ್ ಇದ್ದು ಕೂಡ ಅದು ಬಹಳ mm ಕಡಿಮೆ ಇದೆ. ಹಾಗಾಗಿ ಇದು ಕಟ್ಟಾಗಿ ಬಿದ್ದಿದೆ, ಗುಣಮಟ್ಟದಲ್ಲಿ ಇಲ್ಲ ಆಕ್ಚುಲಿ. ಮತ್ತೆ ಮುಂದೆ ಮಳೆಗಾಲ ಬಂದಾಗ ಮತ್ತೆ ಎಲ್ಲ ಕಡೆ ಕಂಬ ಹಾಕಿದ್ದಾರೆ. ಇದೇ ರೀತಿ ಆಗೋದ್ರಿಂದ ದೊಡ್ಡ ಅನಾಹುತ ಆಗ್ಬೋದು. ಮಳೆಗಾಲ ಹೊಸ್ತಿಲಲ್ಲಿದ್ದರೂ ನಗರದ ರಾಜಕಾಲುವೆ ಪಕ್ಕ ಹಾಗೂ ಕಚ್ಚಾ ಗಟಾರದಲ್ಲಿ ತುಂಬಿರುವ ಘನತ್ಯಾಜ್ಯ ವಿಲೇವಾರಿ ಮಾಡುವ ಕೆಲಸ ನಗರಸಭೆಯಿಂದ ನಡೆಯುತ್ತಿಲ್ಲ. ನಗರದ ಗಟಾರದ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಕಳೆದ 2 ದಿನಗಳ ಹಿಂದೆ ನಗರದಲ್ಲಿ ಸುರಿದ ಮಳೆ ತೋರಿಸಿಕೊಟ್ಟರೂ ನಗರಸಭೆ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ. ಭಾಗಶಃ ನಗರದ ಎಲ್ಲಾ ಗಟಾರದಲ್ಲಿಯೂ ಕುಡಿಯುವ ನೀರಿನ ಬಾಟಲ್ಗಳ ಜೊತೆ ಒಣಗಿದ ತೆಂಗಿನ ಹೆಡ, ಮನೆಯಲ್ಲಿ ಬೆಳೆಸಿ ಬಿಸಾಕಿದ ಘನತ್ಯಾಜ್ಯಗಳು ತುಂಬಿಕೊಂಡಿದ್ದು ಕೊಳಚೆ ನೀರು ಹರಿಯಲಾಗದ ಸ್ಥಿತಿಗೆ ಬಂದು ತಲುಪಿದೆ. ಇಂತಹ ಸಂದರ್ಭದಲ್ಲಿ ಮಳೆ ಬಂದರೆ ಕೊಳಚೆ ನೀರಿನ ಜೊತೆಗೆ ಮಳೆಯ ನೀರು ರಸ್ತೆಗೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಘನತ್ಯಾಜ್ಯಗಳಲ್ಲಿ ನೀರಿನ ಬಾಟಲ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದ್ದು, ಅವೆಲ್ಲವೂ ಮೊನ್ನೆ ಸುರಿದ ಮಳೆಗೆ ಗಟಾರದಲ್ಲಿ ಅಲ್ಲಲ್ಲಿ ಬಂದು ನಿಂತು ರೇಚಿಗೆ ಹೆಚ್ಚಿಸುವಂತೆ ಮಾಡಿದೆ. ನಗರದ ಗಟಾರಕ್ಕೆ ಸಿಮೆಂಟಿನ ಹೊದಿಕೆ ಹಾಕಿರುವುದರಿಂದ ಪೌರ ಕಾರ್ಮಿಕರಿಗೆ ಸ್ವಚ್ಛಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಇದನ್ನು ಅರಿಯಬೇಕಾಗಿದ್ದ ಸಾರ್ವಜನಿಕರು ಕುಡಿದ ನೀರಿನ ಬಾಟಲ್ ಅನ್ನು ಮನಸ್ಸಿಗೆ ಬಂದ ರೀತಿಯಲ್ಲಿ ಎಸೆದು ನಗರದಲ್ಲಿ ದುರ್ನಾತ ಎಬ್ಬಿಸಿದ್ದಾರೆ. ಕೋಟೆಗಲ್ಲಿ, ಮುಸ್ಲಿಂ ಗಲ್ಲಿ, ಕಸ್ತೂರ್ಬಾ ನಗರ, ಮರಾಠಿ ಕೊಪ್ಪ, ಗಣೇಶ್ ನಗರ, ರಾಜೀವ್ ನಗರ, ಗಾಂಧಿನಗರ, ಸುಪ್ರಸನ್ನ ನಗರ, ಬಾಪೂಜಿ ನಗರ, ಶ್ರದ್ಧಾನಂದ್ ಗಲ್ಲಿ ಹೀಗೆ ಹಲವಾರು ಗಲ್ಲಿಗಳಲ್ಲಿ ಸಾರ್ವಜನಿಕರು ಮಾಡುತ್ತಿರುವ ತಪ್ಪಿನಿಂದ ಗಟಾರದ ತುಂಬೆಲ್ಲ ತ್ಯಾಜ್ಯವೇ ಕಾಣುತ್ತಿದೆ. ಕೆಲವು ಅನಾಗರಿಕರು ಮನೆಯ ಕಸವನ್ನು ಬಾಟಲ್ ಸಮೇತವಾಗಿ ಮನೆಯ ಮುಂದಿನ ಗಟಾರಕ್ಕೆ ಎಸೆದಾಗ ಮಳೆಗೆ ಇನ್ಯಾರದೋ ಮನೆಯ ಎದುರಿಗೆ ಗಟಾರಕ್ಕೆ ಬಂದು ನಿಲ್ಲುತ್ತದೆ. ಹೀಗೆ ಒಂದು ಬದಿಯಲ್ಲಿ ಘನತ್ಯಾಜ್ಯ ಸಂಗ್ರಹವಾಗಿ ನೀರು ಹರಿಯದ ಪರಿಸ್ಥಿತಿಗೆ ಬಂದಾಗ ಅಲ್ಲಿಯೇ ಕೊಚ್ಚೆಯಾಗಿ ರೋಗ ರುಜಿನಗಳಿಗೆ
ದುರ್ಗತಿಗೆ ಕಾರಣವಾಗುತ್ತದೆ. ಇದು ನಗರದಲ್ಲಿನ ಪಕ್ಕಾ ಮತ್ತು ಕಚ್ಚಾ ಗಟಾರದ ಸ್ಥಿತಿಯಾದರೆ, ಇನ್ನು ರಾಜಕಾಲುವೆ ಇದಕ್ಕಿಂತ ಭಿನ್ನವಾಗಿದೆ. ಕಚ್ಚಾ ಮತ್ತು ಪಕ್ಕಾ ಗಟಾರದಿಂದ ಹರಿದು ಬರುವ ಕೊಚ್ಚೆ ರಾಜಕಾಲುವೆ ಮೂಲಕ ಕೊನೆಯ ಹಂತಕ್ಕೆ ತಲುಪಬೇಕು. ಆದರೆ ಹಾಗೂ ಮುಟ್ಟುತ್ತಿಲ್ಲ. ಕಾರಣ ನಗರಸಭೆಯ ನಿರ್ವಹಣೆಯ ಕೊರತೆ. ನಗರದಲ್ಲಿ ರಾಜಕಾಲುವೆಗೆ ಹೊಂದಿಕೊಂಡೇ ನೂರಾರು ಮನೆಗಳಿವೆ. ಇವರೆಲ್ಲರೂ ಕೂಡ ಮಳೆಗಾಲ ಬಂತೆಂದರೆ ನರಕ ಯಾತನೆ ಅನುಭವಿಸುತ್ತಾ ಜೀವಿಸುತ್ತಾರೆ. ರಾಜಕಾಲುವೆಯಲ್ಲಿ ಕೊಳಚೆ ನೀರು ಹರಿಯಲಾಗದೆ ನಿಂತಲ್ಲೇ ನಿಲ್ಲುವುದರಿಂದ ಕಾಲುವೆ ಮೇಲಿರುವ ಮನೆಗಳಿಗೆ ಕೊಳಚೆ ನೀರಲ್ಲಿ ಉತ್ಪತ್ತಿಯಾಗುವ ಹುಳ ಹುಪ್ಪಡಿ ವಿಷಜಂತುಗಳೆಲ್ಲ ಮನೆಯನ್ನು ಪ್ರವೇಶ ಮಾಡುತ್ತವೆ. ಪ್ರತಿ ಮಳೆಗಾಲದಲ್ಲಿಯೂ ಇಲ್ಲಿನ ಜನರು ಇದೇ ಸಮಸ್ಯೆ ಅನುಭವಿಸುತ್ತಿದ್ದರೂ ಶಾಶ್ವತವಾದ ಪರಿಹಾರ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ನಗರಸಭೆಯವರು ವರ್ಷಕ್ಕೆ ಕನಿಷ್ಠ 3 ಬಾರಿಯಾದರೂ ಕಾಲುವೆಯಲ್ಲಿ ಸಂಗ್ರಹವಾಗುವ ತ್ಯಾಜ್ಯಗಳತ್ತ ಗಮನ ನೀಡಬೇಕು. ಈ ಬಾರಿ ಜಾತ್ರೆಯಾಗಿದ್ದರಿಂದ ಗಟಾರದಲ್ಲಿ ಯಾವ ಪ್ರಮಾಣದಲ್ಲಿ ತ್ಯಾಜ್ಯ ತುಂಬಿರಬಹುದೆಂದು ಮಳೆಗಾಲದಲ್ಲಿಯೇ ಕಂಡು ಬರಬೇಕು. ಸಮಸ್ಯೆ ಏನೇ ಇರಲಿ, ಗಟಾರ ನಿರ್ವಹಣೆ ಮಾಡುವ ಜವಾಬ್ದಾರಿ ನಗರಸಭೆಗೆ ಇರುವಾಗ ಅದನ್ನು ನಗರಸಭೆ ಸಾರ್ವಜನಿಕ ಹಿತದೃಷ್ಟಿಯಿಂದ ತನ್ನ ಕರ್ತವ್ಯ ಎಂದು ಮಾಡಬೇಕು. ಮಳೆಗಾಲ ಹತ್ತಿರದಲ್ಲಿದ್ದರೂ ಗಟಾರದ ಸ್ವಚ್ಛತೆಯ ಕಾರ್ಯ ಎಲ್ಲಿಯೂ ನಡೆಯುತ್ತಿಲ್ಲ. ಮೊನ್ನೆ ಸುರಿದ ಮಳೆಗೆ ಗಟಾರದಿಂದ ರಸ್ತೆಗೆ ತ್ಯಾಜ್ಯ ವಿಲೇವಾರಿ ಮಾಡಿದ್ದು ಬಿಟ್ಟರೆ ಮತ್ಯಾವ ಮಳೆಗಾಲದ ಪೂರ್ವ ಸಿದ್ಧತೆ ಕೆಲಸವಾಗುತ್ತಿಲ್ಲ. ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಮಾತ್ರ ಸುಳ್ಳಲ್ಲ. ಹೊಸತನದ ಉಲ್ಲಾಸ, ಪ್ರೀತಿಯ ಸ್ವಾದ, ಕಣ ಕಣದಲ್ಲಿ ರುಚಿ, ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ. 100% ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ. ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945224596 ಮತ್ತು 8217543491. ಮಂಗಳವಾರ ಸುರಿದ ಭಾರೀ ಮಳೆಗೆ ಸಿರ್ಸಿಯ ಕೆಎಚ್ಪಿ ಕಾಲೋನಿಯಲ್ಲಿ ಭಾರೀ ಹಾನಿಯಾಗಿದ್ದು, ಜನರು 1.5 ದಿನದಿಂದ ವಿದ್ಯುತ್ ಸಮಸ್ಯೆಯಿಂದ ಬಳಲುವಂತಾಗಿದೆ. ಮಳೆಯೊಂದಿಗೆ ಬೀಸಿದ ಗಾಳಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದರಿಂದ ವಿದ್ಯುತ್ ಸ್ಥಗಿತಗೊಳಿಸಲಾಗಿದೆ ಮತ್ತು ಬಿದ್ದ ಮರದ ಟೊಂಗೆಗಳನ್ನು ತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತಿದೆ. ಈ ಭಾಗದಲ್ಲಿ ರಸ್ತೆ ಬದಿಯಲ್ಲಿಯೇ ಬೆಳೆದಿರುವ ಮರದ ಟೊಂಗೆಗಳು ಅಪಾಯ ತರುವ ರೀತಿಯಲ್ಲಿ ಬೆಳೆಯುತ್ತಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಮಳೆಗಾಲದ ಪೂರ್ವದಲ್ಲಿಯೇ ಮರದ ಟೊಂಗೆಗಳನ್ನು ಕಡಿಯಬೇಕೆಂದು ಆಗ್ರಹಿಸಿದ್ದಾರೆ. ಇದು ಸಿರಿಸಿ ನಗರ ನಿಜ, ಆದರೆ ಇದು ಜನ ಮತ್ತು ವಾಹನ ದಟ್ಟಣೆ ಇರುವ ಸಿಪಿ ಬಜಾರ್ ಇಲ್ಲವೇ ನಟರಾಜ್ ರಸ್ತೆ ಅಲ್ಲ. ನಮ್ಮ ರೈತ ಬಾಂಧವರು ದಿನನಿತ್ಯ ವ್ಯವಹಾರ ಮಾಡುವ ಟಿಎಸ್ಎಸ್, ಎಪಿಎಂಸಿ, ಕೆಡಿಸಿಸಿ, ಟಿಆರ್ಸಿ ಹಾಗೂ ಟಿಎಂಎಸ್ಗೆ ಹೋಗುವ ರಸ್ತೆ. ಈ ರಸ್ತೆ ಮೊದಲು ರೈತ ವಾಹನ ಸಂಚಾರಕ್ಕೆ ಅನುಕೂಲವಾಗಿತ್ತು. ಆದರೆ ಹಿಂದಿನ ಆಡಳಿತ ಮಂಡಳಿಯವರು ಈ ರಸ್ತೆಯಲ್ಲಿ ಕಟ್ಟಡ ಸಾಮಗ್ರಿ ಮಳಿಗೆ ಮಾಡಿದ್ದರಿಂದ ಇಲ್ಲಿಗೆ ಬರುವ ವಾಹನದಿಂದಾಗಿ ಇನ್ನಿತರ ವಾಹನಗಳಿಗೆ ಅಡ್ಡಿಯನ್ನುಂಟು ಮಾಡುತ್ತಿದೆ. ಇದು ರೈತರ ದಿನನಿತ್ಯದ ಗೋಳಾಗಿದೆ. ಈ ಸಮಸ್ಯೆ ನೂತನ ಆಡಳಿತ ಮಂಡಳಿಗೆ ಗೊತ್ತಿದ್ದರೂ ಸಮಸ್ಯೆ ಬಗೆಹರಿಸಲು ವಿಳಂಬ ಮಾಡುತ್ತಿದ್ದಾರೆ ಎನ್ನುವುದು ರೈತರ ಆರೋಪವಾಗಿದೆ. ಸಿರಿಸಿಯ ಭಾರತ್ ಗ್ಯಾಸ್ ಮತ್ತು ಕ್ವಾಲಿಟಿ ವೈನ್ ಶಾಪ್ ಕಳ್ಳತನ ಮಾಡಿದ 3 ಆರೋಪಿತರನ್ನು ನಗದು ಮತ್ತು ಕಳ್ಳತನ ಮಾಡಿದ ಕಾರು ಸಹಿತವಾಗಿ ಬಂಧಿಸಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿತರು ಸಿರಿಸಿ ನಗರದ ಕುಮಟಾ ರಸ್ತೆಯಲ್ಲಿರುವ ಭಾರತ್ ಗ್ಯಾಸ್ ಕಚೇರಿ ಹಾಗೂ ಕರಿಗುಂಡಿ ರಸ್ತೆಯಲ್ಲಿರುವ ಕ್ವಾಲಿಟಿ ವೈನ್ ನ ಬೀಗ ಮುರಿದು ಕ್ಯಾಶ್ ಕೌಂಟರ್ಗಳಲ್ಲಿ ಇಟ್ಟಿದ್ದ ಒಟ್ಟು 1,58,000 ರೂಪಾಯಿ ನಗದು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಸಿರಿಸಿ ನಗರ ಮತ್ತು ಮಾರುಕಟ್ಟೆ ಠಾಣೆಗಳಲ್ಲಿ ಪ್ರತ್ಯೇಕವಾಗಿ ಪ್ರಕರಣ ದಾಖಲಾಗಿದ್ದವು. ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ಸಿರಿಸಿ ನಗರ ಪೊಲೀಸ್
ಠಾಣೆಯ ಪೊಲೀಸರು ಆರೋಪಿತರಾದ ಭಟ್ಕಳ ಮೂಲದ ಮೊಹಮ್ಮದ್ ರಯಾಕ್, ಮೊಹಮ್ಮದ್ ಗೌಸ್, ಮೊಹಮ್ಮದ್ ತಸ್ಲೀಫ್, ತಮ್ ಮೊಹಮ್ಮದ್ ಗೌಸ್ ಹಾಗೂ ಅಬ್ರಾರ್ ಶೇಖ್ ಮೊಹಿನುದ್ದೀನ್ ಶೇಖ್ ವಯ ವಶಕ್ಕೆ ಪಡೆದು ಆರೋಪಿತರಿಂದ 2,000 ರೂಪಾಯಿ ನಗದು ಹಣ, ಕೃತ್ಯಕ್ಕೆ ಬಳಸಲಾದ ಸ್ವಿಫ್ಟ್ ಕಾರ್, ಅಂದಾಜು ಮೌಲ್ಯ 5 ಲಕ್ಷ ರೂಪಾಯಿ ಹಾಗೂ ಗ್ಯಾಸ್ ಕಟರ್, ಡ್ರಿಲ್ಲಿಂಗ್ ಮಷಿನ್, ರಾಡ್, ಸ್ಕ್ರೂ ಡ್ರೈವರ್, ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಕ್ಯಾಪ್ ಇತ್ಯಾದಿ ವಸ್ತುಗಳನ್ನು ಜಪ್ತಿಪಡಿಸಿಕೊಂಡಿದ್ದಾರೆ. ಮಾರುಕಟ್ಟೆ ಠಾಣೆಯ 1, ಮಣಿಪಾಲ್ ಠಾಣೆಯ 1 ಸೇರಿ ಒಟ್ಟು 3 ಕಳ್ಳತನ ಪ್ರಕರಣಗಳು ಪತ್ತೆಯಾಗಿರುತ್ತವೆ. ಆರೋಪಿತರು ಕುಖ್ಯಾತ ಕಳ್ಳರಾಗಿದ್ದು, ಹಿರಿಯಡ್ಕ, ಉಡುಪಿ, ಮಣಿಪಾಲ್, ಬ್ರಹ್ಮಾವರ, ಭಟ್ಕಳ ಮೂಲದ ಕಡೆಗಳಲ್ಲಿ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತನಿಖೆಯಿಂದ ತಿಳಿದು ಬಂದಿದೆ. ಡಿವೈಎಸ್ಪಿ ಎಂಎಸ್ ಪಾಟೀಲ್ ಮಾರ್ಗದರ್ಶನ, ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿರಿಸಿನಗರ ಠಾಣೆಯ ಪಿಎಸ್ಐಗಳಾದ ನಾಗಪ್ಪ ಬಿ, ಜ್ಞಾನೇಶೇಖರ್, ಮಾರುಕಟ್ಟೆ ಠಾಣೆಯ ಪಿಎಸ್ಐ ರತ್ನಾಕುರಿ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.